ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ಕುಮಾರವ್ಯಾಸ ಬರೆದಿರುವಂತಹ ಕರ್ಣನ ಅಳಲು ಪಠ್ಯವನ್ನು ನೋಡೋಣ. ಮೊದಲಿಗೆ ಕುಮಾರವ್ಯಾಸನ ಪರಿಚಯ. ಕುಮಾರವ್ಯಾಸ ಮೂಲತಃ ಗದುಗಿನ ಕೋಳಿವಾಡದಲ್ಲಿ ಜನಿಸಿದವ. ಗದುಗಿನ ನಾರಣಪ್ಪ ಎನ್ನುವುದು ಕುಮಾರವ್ಯಾಸನ ಮೂಲ ಹೆಸರು. ವ್ಯಾಸ ವಿರಚಿತ ಸಂಸ್ಕೃತ ಭಾರತವನ್ನು ಕನ್ನಡದಲ್ಲಿ ರಚಿಸಿದ ಕುಮಾರವ್ಯಾಸನು ಈ ಒಂದು ಕೃತಿಗೆ ಕುಮಾರವ್ಯಾಸ ಭಾರತ, ಕರ್ನಾಟಕ ಭಾರತ ಕಥಾಮಂಜರಿ, ಗದುಗಿನ ಭಾರತ ಇನ್ನೂ ಅನೇಕ ಹೆಸರುಗಳಿರುವುದನ್ನು ನೋಡಬಹುದು. ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯುವರು. ಕುಮಾರವ್ಯಾಸ ಕಲಿಯದವರ ಕಾಮಧೇನು ಎಂದೇ ಹೆಸರುವಾಸಿಯನ್ನು ಪಡೆದಿರುವಂತಹವನು. ಪಂಪ ಕಲಿತವರ ಕಾಮಧೇನುವಾದರೆ ಕುಮಾರವ್ಯಾಸ ಕಲಿಯದವರ ಕಾಮಧೇನುವಾಗಿ ಕಂಡುಬರುತ್ತಾನೆ. ಮಹಾಭಾರತದ ಮೊದಲ 10 ಪರ್ವಗಳನ್ನು ಮಾತ್ರ ಕುಮಾರವ್ಯಾಸ ಭಾರತದಲ್ಲಿ ಕುಮಾರವ್ಯಾಸ ರಚಿಸಿದ್ದಾನೆ. ಉಳಿದ 8 ಪರ್ವಗಳನ್ನು ತಿಮ್ಮಣ್ಣ ಕವಿ ರಚಿಸಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗುತ್ತದೆ. ಆದ್ದರಿಂದ ಈ ಕುಮಾರವ್ಯಾಸ ಭಾರತ ಕೃತಿಯನ್ನು ದಶಪರ್ವ ಭಾರತ ಎಂದೂ ಸಹ ಕರೆಯುತ್ತಾರೆ. ಕರ್ಣನ ಅಳಲು ಕುಮಾರವ್ಯಾಸ ಭಾರತದಲ್ಲಿ ಬರುವ ಉದ್ಯೋಗ ಪರ್ವದಲ್ಲಿ ಕಂಡುಬರುವ ಭಾಗವಾಗಿದೆ. ಕರ್ಣನ ಅಳಲು ಕರ್ಣನಿಗೆ ಉದ್ಯೋಗ ಪರ್ವದ 10ನೇ ಸಂಧಿಯಲ್ಲಿ ಬರುವ ಕರ್ಣ ಮತ್ತು ಕೃಷ್ಣನ ನಡುವಿನ ಸಂಭಾಷಣೆ ಕರ್ಣನ ಅಳಲು ಪಠ್ಯವಾಗಿದೆ. ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾಪುರಕ್ಕೆ ವಾಪಸ್ಸಾದ ಪಾಂಡವರನ್ನು ಕೌರವನ ಜೊತೆ ಸಂಧಿಕಾರ್ಯವನ್ನು ಮಾಡುವ ಪ್ರಯತ್ನದಲ್ಲಿ ವಿಫಲನಾದಂತಹ ಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರನ್ನು ಸೋಲಿಸುವ ಬಗೆಯನ್ನು ಯೋಚಿಸುತ್ತಿರುವಾಗ ಕೃಷ್ಣನ ಆಲೋಚನೆಗೆ ಬಂದದ್ದು ಕರ್ಣ. ಕರ್ಣನನ್ನು ಮಾನಸಿಕವಾಗಿ ಕುಗ್ಗಿಸಿದರೆ ಕೌರವರನ್ನು ಯುದ್ಧದಲ್ಲಿ ಸುಲಭವಾಗಿ ಸೋಲಿಸಬಹುದು ಎಂದು ಯೋಚಿಸಿದ ಕರ್ಣ ಕೃಷ್ಣನ ಬಳಿ ಬರುತ್ತಾನೆ. ಕೃಷ್ಣನ ಬಳಿ ಬಂದು ಕೃಷ್ಣನನ್ನು ಆತ್ಮೀಯವಾಗಿ ಮಾತನಾಡಿಸಿ ಆತನಿಗೆ ಜನ್ಮ ರಹಸ್ಯವನ್ನು ತಿಳಿಸಿ ಪಾಂಡವರು ತನ್ನ ಸಹೋದರರು ಎನ್ನುವ ಸತ್ಯವನ್ನು ಕರ್ಣನ ಬಳಿ ಹೇಳುವ ಪ್ರಸಂಗ ಇದಾಗಿದೆ. ಜೊತೆಯಲ್ಲಿ ಕರ್ಣನ ಜನ್ಮ ರಹಸ್ಯವನ್ನು ಹೇಳಿ ಅಧಿಕಾರದ ಆಮಿಷವನ್ನು ಒಡ್ಡುತ್ತಾನೆ. ಆದರೆ ಕರ್ಣ ಈ ಯಾವುದೇ ಅಧಿಕಾರ, ಸಂಪತ್ತು, ಕರುಳ ಸಂಬಂಧಗಳ ವ್ಯಾಮೋಹಗಳಿಗೆ ಒಳಗಾಗದೆ ತನ್ನನ್ನು ನಂಬಿದ ಮತ್ತು ತನ್ನನ್ನು ಪೊರೆದ ಸಲಹಿದ ಒಡೆಯನಾದಂತಹ ದುರ್ಯೋಧನನಿಗೆ ಶರೀರವನ್ನು ತ್ಯಾಗ ಮಾಡುವ ದೃಢತೆಯನ್ನು ಮೆರೆಯುತ್ತಾನೆ. ಇದು ಕರ್ಣನ ವ್ಯಕ್ತಿತ್ವ. ಇಂತಹ ಕರ್ಣನ ವ್ಯಕ್ತಿತ್ವ ಸೂರ್ಯನ ಬೆಳಕಿನಷ್ಟೇ ಪ್ರಕಾಶಮಾನವಾದುದು, ಶ್ರೇಷ್ಠವಾದುದು ಎನ್ನುವುದನ್ನು ಕವಿ ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡುತ್ತಾರೆ. ಇಂದಿನ ಸಮಕಾಲೀನ ಸಂದರ್ಭಕ್ಕೆ ಕರ್ಣನ ವ್ಯಕ್ತಿತ್ವವನ್ನು ಹೋಲಿಕೆ ಮಾಡಿದರೆ ರಾಜಕಾರಣಿಗಳೊಂದಿಗೆ ಹೋಲಿಸಿ ವಿಮರ್ಶಿಸಬಹುದು. ರಾಜಕಾರಣದ ತಂತ್ರಗಾರಿಕೆ ಅಂದಿಗೂ ಇಂದಿಗೂ ಒಂದೇ ಆಗಿರುವುದನ್ನು ಕಾಣಬಹುದು. ಆದರೆ ಆ ಎಲ್ಲ ತಂತ್ರ ಆಮಿಷಗಳಿಗೆ ಒಳಗಾಗದೆ ದೃಢತೆಯನ್ನು ಮೆರೆಯುವಲ್ಲಿ ಕರ್ಣ ಎಲ್ಲರಿಗಿಂತ ಮುಂದಿರುತ್ತಾನೆ. ಆದರೆ ಕೊನೆಯಲ್ಲಿ ಕರ್ಣ ತನ್ನ ನೋವನ್ನು ತನ್ನೊಳಗೇ ಅನುಭವಿಸುವ ಪ್ರಸಂಗವೇ ಕರ್ಣನ ಅಳಲು ಎಂಬುದನ್ನು ನಾವಿಲ್ಲಿ ಕಾಣಬಹುದು.
ಈನತನು ಜನ ಕೂಡೆ ಮೈದುನದ ಸಲಿಗೆತನದಿಂದ ರಥದೊಳಗೆ ಧನುಜರಿಪು ಎಂದರೆ ಕೃಷ್ಣ ಕರ್ಣನನ್ನು ಕುಳ್ಳಿರಿಸಿದಾಗ ಕರ್ಣ ನಿಮ್ಮಡಿಗಳಲ್ಲಿ ಸಮಸೇವೆಯೇ ದೇವಾ ಎಂದು ಕೇಳುತ್ತಾನೆ. ನಂತರ 2ನೇ ಪದ್ಯದಲ್ಲಿ ಭೇದವಿಲ್ಲಲೇ ಕರ್ಣ ನಿನ್ನೊಳು ಎಂದು ಮುರಾರಿಯು ಅಂದರೆ ಕೃಷ್ಣನು ಮಾತನ್ನು ಪ್ರಾರಂಭಿಸುತ್ತಾನೆ. ಇಲ್ಲಿ ಕೌರವರು ಮತ್ತು ಯಾದವರ ನಡುವೆ ಯಾವುದೇ ಭೇದವಿಲ್ಲ. ನೀನು ಮೇದಿನೀಪತಿ ಅಂದರೆ ಭೂ ಒಡೆಯ ಎಂಬುದನ್ನು ರವಿಸುತನ ಅಂದರೆ ಕರ್ಣನ ಕಿವಿಯಲ್ಲಿ ಭಯ ಉಂಟಾಗುವ ರೀತಿಯಲ್ಲಿ ಕೃಷ್ಣ ಬಿತ್ತುತ್ತಾನೆ. ದಾನವಾಂತಕ ಅಂದರೆ ಕೃಷ್ಣ ಬೆಸಸು ಅಂದರೆ ನಾನು ನಿಮ್ಮ ಅಡಿಯೊಡನೆ ಸಮನಾಗಿ ಇರುವುದು ಸರಿಯೇ ಎಂದು ಕೈ ಮುಗಿದು ಹಂಗಲಾಚುತ್ತಾನೆ ಕರ್ಣ. ಮಾನನಿಧಿ ನೀನು ಎಂದರೆ ಕೌರವರು ದಾನವರು ಪಾಂಡವರಿಗೆಲ್ಲರಿಗೂ ನೀನೇ ಮಾನವನ್ನು ಉಳಿಸುವಂತಹ ಮಾನನಿಧಿ ನೀನು ಎಂಬುದಾಗಿ ಕೃಷ್ಣ ಭಾನುವಂಶ ಲಲಾಮನಿಗೆ ಅಂದರೆ ಕರ್ಣನಿಗೆ ನೀನು ರಾಮಂಗೆ ಸಮಾನನಾದವನು ಎಂದು ಹೇಳುತ್ತಾನೆ. ಕರ್ಣನು ಶಕ್ತಿ ಕಳೆದುಕೊಂಡವನಂತೆ ನಡುಗುತ್ತಿದ್ದನು. ಅವನನ್ನು ಬರಸೆಳೆದು ಎಲೆ ದಿವಾಕರ ತನಯನೇ, ನಿನ್ನ ಕುಲವನ್ನು ಅರಿಯದೆ ವ್ಯರ್ಥವಾಗಿ ಸುಯೋಧನನ ಬಳಿಯಲ್ಲಿ ಸೇವಕನಾಗಿರುವೆ ಎನ್ನುತ್ತಾನೆ ಕೃಷ್ಣ. ಮುಂದಿನ ಪದ್ಯ ಕರ್ಣನ ಜನ್ಮ ರಹಸ್ಯವನ್ನು ಹೇಳುವಂತಹ ಪದ್ಯ. ಲಲನೆ ಪಡೆದ ಅಂದರೆ ಕುಂತಿ ಪಡೆದ 5 ಮಂತ್ರಗಳಲ್ಲಿ ಮೊದಲಿಗನು ನೀನು, ಬಳಿಕ ಯುಧಿಷ್ಠಿರ, 3ನೆಯವ ಕಲಿಭೀಮ, 4ನೆಯದಾಗಿ ಹುಟ್ಟಿದವನೇ ಪಾರ್ಥ, 5ನೇ ಮಂತ್ರದಲ್ಲಿ ನಕುಲ ಸಹದೇವರು ಮಾದ್ರಿಗೆ ಜನಿಸಿದರು ಎಂಬ ಜನ್ಮ ರಹಸ್ಯವನ್ನು ಕೃಷ್ಣ ಕರ್ಣನಿಗೆ ಹೇಳುತ್ತಾನೆ. ಆದ್ದರಿಂದ ಪಾಂಡರೈವರಲ್ಲಿ ಮೊದಲಿಗನು ನೀನು. ಧರಣಿಯನ್ನು ಆಳುವ ಶಕ್ತಿ ನಿನಗಿದೆ. ನಿನ್ನ ಅಭ್ಯುದಯವನ್ನು ಅಂದರೆ ನಿನ್ನ ಅಭಿವೃದ್ಧಿಯನ್ನಷ್ಟೇ ಬಯಸುವೆ ನಾನು ಎಂಬ ಮಾತನ್ನು ಕೃಷ್ಣ ಕರ್ಣನಿಗೆ ಹೇಳುತ್ತಾನೆ. ಹಸ್ತಿನಾಪುರದ ರಾಜ್ಯಭಾರವನ್ನು ಮಾಡುವಂತಹ ಶಕ್ತಿ ನಿನ್ನಲ್ಲಿದೆ. ಜೊತೆಗೆ ರಾಜ್ಯಭಾರವನ್ನು ಮಾಡುವ ಅರ್ಹತೆಯೂ ನಿನ್ನದೇ ಎನ್ನುವ ಮಾತುಗಳನ್ನು ಹೇಳುತ್ತಾನೆ. ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರನ್ನು ನಿನ್ನ ಸೇವೆಗಾಗಿ ನಾನು ನಿಲ್ಲಿಸುವೆ ಎಂಬ ಮಾತುಗಳನ್ನು ರಾಜಕೀಯ ತಂತ್ರದೊಡನೆ ಅಧಿಕಾರದ ಆಮಿಷದೊಂದಿಗೆ ಕೃಷ್ಣ ಕರ್ಣನಿಗೆ ಹೇಳುತ್ತಾನೆ. ಇಂತಹ ಕೃಷ್ಣನ ಮಾತುಗಳನ್ನು ಕೇಳಿದ ಕರ್ಣನ ಕೊರಳು ಸೆರೆಯಾಗಿ ಹಿಗ್ಗಿದವು. ಕಣ್ಣೀರು ಧಾರಾಕಾರವಾಗಿ ಹರಿಯತೊಡಗಿದವು. ಮನದಲ್ಲಿಯೇ ಕುರುಪತಿಗೆ ಅಂದರೆ ದುರ್ಯೋಧನನಿಗೆ ಕೇಡಾಗುವುದನ್ನು ಬಯಸಿ ಮನಸ್ಸಿನಲ್ಲಿಯೇ ಕರ್ಣ ನೊಂದುಕೊಳ್ಳುವನು. ಅದೇ ರೀತಿಯಾಗಿ ಮನಸ್ಸಿನಲ್ಲಿಯೇ ಯೋಚಿಸತೊಡಗಿದ ಕರ್ಣ ಕಾದಿ ಕೊಲುವೊಡೆ ಅಂದರೆ ಯುದ್ಧವನ್ನು ಮಾಡಿ ಕೊಲ್ಲೋದಕ್ಕೆ ಮುಂದಾದರೆ ಪಾಂಡು ಮಕ್ಕಳು ನನ್ನ ಸಹೋದರರಾಗಿದ್ದಾರೆ, ಕೊಲ್ಲದೇ ಇದ್ದರೆ, ಯುದ್ಧವನ್ನು ಮಾಡದೇ ಇದ್ದರೆ ನಾನು ಕೌರವನಿಗೆ ಮೋಸ ಮಾಡಿದಂತೆ ಆಗುತ್ತದೆ. ಇಲ್ಲಿ ಕೃಷ್ಣ ರಹಸ್ಯವಾಗಿ ನನ್ನ ಮನವನ್ನು ಹೊಕ್ಕಿ ಕೌರವನಿಗೆ ಸೋಲುಂಟು ಮಾಡುವ ಪ್ರಯತ್ನವನ್ನು ಮಾಡುತ್ತಿದ್ದಾನೆ ಎಂಬುದು ಕರ್ಣನಿಗೆ ಅರಿವಾಗುತ್ತದೆ. ಮೌನವಾಗಿ ನಿಂತ ಕರ್ಣನನ್ನು ಕೃಷ್ಣ ಬಡಿದೆಬ್ಬಿಸುವಂತೆ ಎಲೈ ಕರ್ಣ, ಯಾವ ಕಾರಣದಿಂದ ಮೌನವನ್ನು ತಾಳಿರುವೆ ಎನ್ನುವ ಮಾತುಗಳನ್ನು ಕೇಳುತ್ತಾ ಪಾಂಡವರ ಜೊತೆ ಸೇರಿ ನಿನಗೆ ಹಾನಿಯಿಲ್ಲ, ಮೌನವೇತಕ್ಕೆ, ಮರುಳನಾಗಬೇಡ, ನೀನು ಬಯಸಿದ್ದೆಲ್ಲವೂ ನಿನಗೆ ಸಿಗುತ್ತದೆ ಎನ್ನುವ ಮಾತನ್ನು ಕೃಷ್ಣ ಕರ್ಣನಿಗೆ ಹಾಡುತ್ತಾನೆ. ನಂತರ ಕರ್ಣ ತನ್ನ ಪ್ರಾಮಾಣಿಕತೆಯನ್ನು ಮೆರೆಯುವ ಸಂದರ್ಭ ಇದಾಗಿದೆ.
ಮರುಳ ಮಾಧವ. ಉಚ್ಚ ಕೃಷ್ಣನೇ, ನೀನು ಹೇಳುವ ರೀತಿಯಲ್ಲಿ ನನಗೆ ಯಾವುದೇ ರಾಜ್ಯದ ಆಸೆ ಇಲ್ಲ. ನಾನು ದುರ್ಯೋಧನನಿಗೆ ಕೃತಜ್ಞನಾಗಿದ್ದೇನೆ. ಆ ಕಾರಣಕ್ಕಾಗಿ ನಾನು ದುರ್ಯೋಧನನನ್ನು ತೊರೆದು ಬರುವುದಿಲ್ಲ. ಒಡನೆ ಹುಟ್ಟಿದವನೆಂಬ ಕಾರಣವನ್ನು ಕೊಟ್ಟು ಈಗ ಯುದ್ಧದಿಂದ ಹಿಂದೆ ಸೆಳೆಯುವ ನೀನು ನನ್ನನ್ನು ಅರ್ಜುನನ ಬಾಣದಿಂದ ಬಲಿಯಾಗುವಂತೆ ಮಾಡು. ಆದರೆ ನಾನು ಯಾವುದೇ ಕಾರಣಕ್ಕೂ ದುರ್ಯೋಧನನನ್ನು ಬಿಟ್ಟು ಬರಲಾರೆ. ನೀನು ಪಾಂಡವರನ್ನು ರಕ್ಷಿಸು. ಯುದ್ಧಕ್ಕೆ ಮೊದಲು ಕೌರವನಿಗೆ ನಾನು ನನ್ನ ಶೌರ್ಯವನ್ನು ತೋರಿಸುವೆನೆಂಬ ಪ್ರತಿಜ್ಞೆಯನ್ನು ಮಾಡಿರುವೆ. ಆ ಕಾರಣದಿಂದ ನಾನು ಯುದ್ಧದಲ್ಲಿ ಮುನ್ನಡೆಯುವ ಪ್ರತಿಜ್ಞೆಯನ್ನು ಮಾಡಿರುವೆ. ಜೊತೆಗೆ ಯುದ್ಧದಲ್ಲಿ ಮುನ್ನಡೆಯುವೆನು. ಯಾವುದೇ ಕಾರಣಕ್ಕೂ ಹಿಂಜರಿಯುವ ಮಾತೇ ಇಲ್ಲ ಎಂಬ ಮಾತನ್ನು ಕರ್ಣ ಕೃಷ್ಣನಿಗೆ ಹಾಡುತ್ತಾನೆ. ಹಲವು ಜನ ಹಲವು ಮಾತನಾಡಿದರೂ, ಯಾರು ಏನೇ ಅಂದುಕೊಂಡರೂ ನಾನು ಈ ಭುವನದಲ್ಲಿ ಈ ಭೂಮಿಯಲ್ಲಿ ನಿನಗಿಂತ ಆಪ್ತರು ನನಗಾರೂ ಇಲ್ಲ ಎಂಬುದನ್ನು ಕೌರವೇಶ್ವರನನ್ನು ನೆನೆಯುತ್ತಾ, ಅಂದರೆ ದುರ್ಯೋಧನನನ್ನು ನೆನೆಯುತ್ತಾ ಕರ್ಣ ಮನದಲ್ಲಿಯೇ ನೊಂದುಕೊಳ್ಳುತ್ತಾನೆ. ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಾನು ನಿನಗಾಗಿಯೇ ಯುದ್ಧವನ್ನು ಮಾಡುತ್ತೇನೆ ಎಂಬ ಹಳಲನ್ನು ಮನಸ್ಸಿನಲ್ಲಿಯೇ ನೊಂದುಕೊಳ್ಳುವ ಕತೆ ಇದಾಗಿದೆ. ಇದುವೇ ಕರ್ಣನ ಹಳಲು. ಇಲ್ಲಿ ಕರ್ಣ ತನ್ನ ಜನ್ಮ ರಹಸ್ಯವನ್ನು ತಿಳಿದು ಯಾವುದೇ ಕಾರಣಕ್ಕೂ ಅಧಿಕಾರದ ಆಮಿಷದಿಂದ ಪಾಂಡವರ ಪಕ್ಷವನ್ನು ಸೇರದೆ ದುರ್ಯೋಧನನ ಪ್ರಾಮಾಣಿಕತೆಗೆ ಹೆಚ್ಚಿನ ಸೊಬಗನ್ನು ತುಂಬಿಸುವಂತಹ ಪದ್ಯ ಇದಾಗಿದೆ. ಜೊತೆಯಲ್ಲಿ ತನ್ನ ಜನ್ಮ ರಹಸ್ಯವನ್ನು ತಿಳಿದ ಕರ್ಣ ಇತ್ತ ಯುದ್ಧವನ್ನು ನಿಲ್ಲಿಸಲೂ ಸಾಧ್ಯವಾಗದೆ, ಅತ್ತ ಯುದ್ಧಕ್ಕೆ ಮುನ್ನಡಿಯನ್ನು ಇಡಲು ಸಾಧ್ಯವಾಗದೆ, ಮನಸ್ಸಿನಲ್ಲಿ ಕುರುಪತಿಗೆ ಅಂದರೆ ದುರ್ಯೋಧನನಿಗೆ ಮೋಸವೆಸಗಲು ಸಾಧ್ಯವಾಗದೆ ಮನಸ್ಸಿನಲ್ಲಿ ನೋಯುವಂತಹ ಸಂದರ್ಭ ಇದಾಗಿದೆ ಎಂಬುದನ್ನು ಕಾಣಬಹುದು. ಕುಮಾರವ್ಯಾಸ ಭಾರತದ 10ನೇ ಪರ್ವದ ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದಲ್ಲಿ ಬರುವಂತಹ 10ನೇ ಸಂಧಿಯಲ್ಲಿ ಈ ಒಂದು ಕಾವ್ಯಭಾಗವನ್ನು ಕಾಣಬಹುದಾಗಿದೆ. ಇದು ಕರ್ಣನ ಹಳಲು ಎಂಬ ಪಠ್ಯವಾಗಿದೆ. ಮುಂದಿನ ಭಾಗದಲ್ಲಿ ಮತ್ತೊಂದು ಪಠ್ಯದೊಂದಿಗೆ ಬರುತ್ತೇನೆ. ಧನ್ಯವಾದಗಳು.